ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲೇ ಸಿಗೋ ಸಾಮಗ್ರಿಗಳಿಂದ ತುಂಬ ರುಚಿಯಾದ ಮತ್ತು ದೇಹಕ್ಕೆ ತಂಪು ಕೊಡುವ ದೊಡ್ಡಪತ್ರೆ ಎಲೆಯ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1 ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಕೂಡ ಹಾಕಬಹುದು. ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ನಾನು ಕಾಳು ಮೆಣಸು ಹಾಕಿದ್ದೀನಿ. ಹಾಗೆಯೇ ಜೀರಿಗೆ ಮೆಣಸು ಅಂತ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಬರುತ್ತೆ ನೋಡಿ, ಅದನ್ನು ಇದರಲ್ಲಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಕೂಡ ಒಂದು 4 ಇದರಲ್ಲಿ ಸೇರಿಸ್ಬೋದು. ಈ ಚಿಕ್ಕ ಮೆಣಸಿನ್ಕಾಯಿ ಏನಿದೆಯಲ್ಲ ತುಂಬ ಖಾರ ಇರುತ್ತೆ. ಹೀಗಾಗಿ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಹಾಗೆಯೇ ನಾನು ದೊಡ್ಡಪತ್ರೆ ಎಲೆ ಒಂದು 20 ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ನಾವು ಈ ತುಪ್ಪದಲ್ಲಿ ಹುರಿಬೇಕಾಗತ್ತೆ. ಬಹಳೇನು ಹುರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದು ಹುರಿದಾದ ನಂತರ ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ಪೌಡರನ್ನು ಸೇರಿಸಿದ್ದೀನಿ, ನೀವು ಜೀರಿಗೆಯನ್ನು ಸೇರಿಸ್ಬೋದು. ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಇವಾಗ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ನಾನು ಇದನ್ನು ಈಗ ಬೇರೆ ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಅರ್ಧ ಬೌಲಷ್ಟು ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 10 ರಿಂದ 12 ಕಾಳು ಮೆಂತೆ. ಬಹಳ ತೊಗೊಳ್ಳಿಕ್ಕೆ ಹೋಗಬೇಡಿ, ಕಹಿ ಆಗಿಬಿಡುತ್ತೆ. ಇದು ಹುರಿದಿದ್ದಂಥ ಮೆಂತೆ, ನಾನು ಮೊದಲೇ ಹುರಿದಿಟ್ಕೊಂಡಿದ್ದೆ. ಹಾಗೆಯೇ ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ನೀವು ನೋಡಿಕೊಂಡು ಮೊಸರು ಹಾಕ್ಕೊಳ್ಳಿ. ನಾನಿಲ್ಲಿ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಇದರಿಂದ ಅರ್ಧ ಮೊಸರನ್ನು ನಾನು ಇದಕ್ಕೆ ಹಾಕಿ ರುಬ್ಕೊಳ್ತೀನಿ. ಇವಾಗ ಇಲ್ಲಿ ಪೂರ್ತಿ ಮೊಸರು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇನ್ನೊಮ್ಮೆ ಇದನ್ನು ರುಬ್ಕೊಂಡು ಬರೋಣ. ನೀವು ಇಲ್ಲಿ ನೋಡಬಹುದು, ಈ ರೀತಿಯಾಗಿ ನೈಸಾಗಿ ನಾವು ರುಬ್ಕೋಬೇಕಾಗತ್ತೆ. 5 ರಿಂದ 10 ನಿಮಿಷದಲ್ಲಿ ನಾವು ಈ ತಂಬುಳಿಯನ್ನು ಮಾಡ್ಕೋಬಹುದು. ಬೇಸಿಗೆಯಲ್ಲಿ ಈ ರೀತಿಯಾಗಿ ನಾವು ತಂಬುಳಿ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ಕೂಡ ತಂಪು. ಇವಾಗ ಇಲ್ಲಿ ನೋಡಿ, ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಪಾತ್ರೆಗೆ ನಾನು 1 ಅಥವಾ 2 ಟೀ ಸ್ಪೂನಷ್ಟು ತುಪ್ಪ, ಬೇಕಿದ್ದರೆ ನೀವು ಎಣ್ಣೆನೂ ಕೂಡ ಸೇರಿಸ್ಬೋದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸಾಸಿವೆ ಚಟಪಟ ಅಂತ ಸಿಡಿದಾದ ನಂತರ ಇದಕ್ಕೆ ಕರಿಬೇವು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ. ಈಗ ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೇಲಿಂದ ಒಗ್ಗರಣೆ ಹಾಕಿದರೆ ತಂಬುಳಿಯಲ್ಲಿ ರೆಡಿಯಾಗುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ರುಚಿ ಸೂಪರ್ ಆಗಿರುತ್ತೆ. ಮತ್ತು ಫಾಲೋ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.